ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು ಕೂಡ ಉತ್ಖನನ ಕಾರ್ಯಾಚರಣೆ ನಡೆಯುವ ಸಂದರ್ಭದಲ್ಲಿ ಹಲವು ಪ್ರಾಚೀನ ವಸ್ತುಗಳು ಪತ್ತೆಯಾಗಿದೆ. ಆದ್ರೆ ಆ ಒಂದು ವಸ್ತು ಎಲ್ಲರ ಆಕರ್ಷಣೆಗೊಳಗಾಗಿತ್ತು. ಅದರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 7 ದಿನಗಳಿಂದ ನಿರಂತರವಾಗಿ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಿಂದ ಸಿದ್ದರಬಾವಿ ಏನಿದೆ, ಆ ಸಿದ್ದರಬಾವಿ ಮುಂಭಾಗದಲ್ಲಿ ಸುಮಾರು 10x10 ನಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ನಾವು ನೋಡ್ತಾ ಇರಬಹುದು 4 ಬಾಕ್ಸ್ ಗಳನ್ನು ಮಾಡಿದ್ದಾರೆ, A, B ಮತ್ತು B1 A1 ಅಂತ ಹೇಳಿ. ಇವಾಗ ಇಲ್ಲಿ ನಾವು ನೋಡ್ತಾ ಇರಬಹುದು ಸಾಕಷ್ಟು ಬಂಡೆ ಕಲ್ಲುಗಳು ಕೂಡ ಪತ್ತೆಯಾಗಿದ್ದಾವೆ. ಇವು ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂತಹ ಕೆರೆಯಲ್ಲಿದ್ದಂತಹ ಕಲ್ಲುಗಳನ್ನು ಸುಮಾರು 20 ವರ್ಷಗಳ ಹಿಂದೆ ಇದೇ ಒಂದು ಪ್ರದೇಶಕ್ಕೆ ತಂದು ಹಾಕಿದ್ರು ಅಂತ ಹೇಳಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಒಂದು ಎ ಬ್ಲಾಕ್ ಏನಿದೆ ಇದು ಸುಮಾರು ಇವಾಗ 7 ರಿಂದ 8 ಅಡಿಯಷ್ಟು ಇವಾಗ ತಗ್ಗನ್ನು ತೆಗೆದಿದ್ದಾರೆ. ಈವರೆಗೂ ಕೂಡ ಇಲ್ಲಿ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಪ್ರಮುಖವಾಗಿ ಇಲ್ಲಿ ಶಿವನ ಪಾನಿಪೀಠ ಕೂಡ ಪತ್ತೆಯಾಗಿತ್ತು. ಅದೇ ರೀತಿಯಾಗಿ ನಾಗರ ಮೂರ್ತಿಗಳು ಕೂಡ ಪತ್ತೆಯಾಗಿದ್ದು. ಇವಾಗ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇದು ಸುಮಾರು 7 ರಿಂದ 8 ಫೀಟ್ ಅಡಿಯಷ್ಟು ತಗ್ಗು ಪ್ರದೇಶದಲ್ಲಿ ಇವಾಗ ಉತ್ಖನನ ಕಾರ್ಯ ನೋಡ್ತಾ ಇದ್ದೇವೆ. ನಾವು ಇಲ್ಲಿ ನೋಡ್ತಾ ಇರಬಹುದು ಒಂದು ಶಿವನ ನಾಗನ ಕೆತ್ತಿದಂತ ಶಿಲೆ ಪತ್ತೆಯಾಗಿದೆ. ಇದು ಸಾಕಷ್ಟು ವಿಶೇಷತೆ ಪಡೆದುಕೊಂಡಿದೆ. ಯಾಕಂತಂದ್ರೆ ಇಲ್ಲಿ ಈವರೆಗೂ ಕೂಡ ಸಿಕ್ಕಂತ ಅವಶೇಷಗಳ ಪೈಕಿ ಈ ರೀತಿ ಯಾವುದೇ ಒಂದು ಶಿಲೆ ಪತ್ತೆಯಾಗಿಲ್ಲ. ಎಲ್ಲವೂ ಕೂಡ ಕಪ್ಪು ಬಣ್ಣಿನಿಂದ ಕೂಡಿದ್ದು. ಆದ್ರೆ ಇದು ಗ್ರೀನ್ ಅಂದ್ರೆ ಹಸಿರು ಬಣ್ಣದ್ದಿದೆ. ಅದೇ ರೀತಿಯಾಗಿ ಮಿಂಚ್ತಾ ಇದೆ. ಇಂಥ ಕಲ್ಲು ಈ ಭಾಗದಲ್ಲಿ ಇಲ್ಲ ಅಂತ ಹೇಳಿ ಸಂಶೋಧಕರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾಗರ ಚಿತ್ರ ಏನಿದೆ, ಶಿಲೆ ಏನಿದೆ, ಇದು ಬಹಳ ವಿಶೇಷವಾಗಿದೆ. ಈ ರೀತಿ ಈ ನಮ್ಮ ಭಾಗದಲ್ಲಿ ಇಲ್ಲ ಅಂತೇಳಿ ಸಂಶೋಧಕರು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಕಳೆದ 7 ದಿನಗಳಿಂದ ಕೂಡ ನಿರಂತರವಾಗಿ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಸಾಕಷ್ಟು ಅವಶೇಷಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಹೀಗಾಗಿ ಕೆದಕಿದಷ್ಟು ಕುತೂಹಲಕಾರಿ ವಿಷಯಗಳು ಲಕ್ಕುಂಡಿ ಉತ್ಖನನ ಕಾರ್ಯದಲ್ಲಿ ಪತ್ತೆ ಆಗ್ತಾ ಇದ್ದಾವೆ. ಇವಾಗ 7 ದಿನಗಳಿಂದ ಕೂಡ ಸಾಕಷ್ಟು ಅವಶೇಷಗಳು ಪತ್ತೆಯಾಗಿದ್ದಾವೆ. ಇವಾಗ 7 ರಿಂದ 10 ಅಡಿಯಷ್ಟು ಮಣ್ಣು ತೆಗೆದಿದ್ದಾರೆ. ಇನ್ನು ನಂತರ ಉತ್ಖನನ ಆರಂಭವಾದರೆ ಅದು ನೈಜ ಲಕ್ಕುಂಡಿ. ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದ್ರು, ಆ ಸಮಯದಲ್ಲಿ ಲಕ್ಕುಂಡಿ ಯಾವುದೇ ರೀತಿ ಇತ್ತು ಅದೇ ರೀತಿಯ ಲಕ್ಕುಂಡಿ ಪತ್ತೆ ಆಗತ್ತೆ. ಸಿದ್ದರಬಾವಿ ಮತ್ತು ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲೊಂದು ದೇವಸ್ಥಾನ ಇದೆ ಅಂತ ಹೇಳ್ತಾ ಇದ್ದಾರೆ. ದೇವಸ್ಥಾನ ಸಿಗತ್ತೋ ಅಥವಾ ನಿಧಿ ಸಿಗತ್ತೋ, ಹೀಗೆ ಸಾಕಷ್ಟು ಕುತೂಹಲ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು ಕೂಡ ಉತ್ಖನನ ಕಾರ್ಯಾಚರಣೆ ನಡೆಯುವ ಸಂದರ್ಭದಲ್ಲಿ ಹಲವು ಪ್ರಾಚೀನ ವಸ್ತುಗಳು ಪತ್ತೆಯಾಗಿದೆ. ಆದ್ರೆ ಆ ಒಂದು ವಸ್ತು ಎಲ್ಲರ ಆಕರ್ಷಣೆಗೊಳಗಾಗಿತ್ತು. ಅದರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 7 ದಿನಗಳಿಂದ ನಿರಂತರವಾಗಿ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಿಂದ ಸಿದ್ದರಬಾವಿ ಏನಿದೆ, ಆ ಸಿದ್ದರಬಾವಿ ಮುಂಭಾಗದಲ್ಲಿ ಸುಮಾರು 10x10 ನಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ನಾವು ನೋಡ್ತಾ ಇರಬಹುದು 4 ಬಾಕ್ಸ್ ಗಳನ್ನು ಮಾಡಿದ್ದಾರೆ, A, B ಮತ್ತು B1 A1 ಅಂತ ಹೇಳಿ. ಇವಾಗ ಇಲ್ಲಿ ನಾವು ನೋಡ್ತಾ ಇರಬಹುದು ಸಾಕಷ್ಟು ಬಂಡೆ ಕಲ್ಲುಗಳು ಕೂಡ ಪತ್ತೆಯಾಗಿದ್ದಾವೆ. ಇವು ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂತಹ ಕೆರೆಯಲ್ಲಿದ್ದಂತಹ ಕಲ್ಲುಗಳನ್ನು ಸುಮಾರು 20 ವರ್ಷಗಳ ಹಿಂದೆ ಇದೇ ಒಂದು ಪ್ರದೇಶಕ್ಕೆ ತಂದು ಹಾಕಿದ್ರು ಅಂತ ಹೇಳಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಒಂದು ಎ ಬ್ಲಾಕ್ ಏನಿದೆ ಇದು ಸುಮಾರು ಇವಾಗ 7 ರಿಂದ 8 ಅಡಿಯಷ್ಟು ಇವಾಗ ತಗ್ಗನ್ನು ತೆಗೆದಿದ್ದಾರೆ. ಈವರೆಗೂ ಕೂಡ ಇಲ್ಲಿ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಪ್ರಮುಖವಾಗಿ ಇಲ್ಲಿ ಶಿವನ ಪಾನಿಪೀಠ ಕೂಡ ಪತ್ತೆಯಾಗಿತ್ತು. ಅದೇ ರೀತಿಯಾಗಿ ನಾಗರ ಮೂರ್ತಿಗಳು ಕೂಡ ಪತ್ತೆಯಾಗಿದ್ದು. ಇವಾಗ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇದು ಸುಮಾರು 7 ರಿಂದ 8 ಫೀಟ್ ಅಡಿಯಷ್ಟು ತಗ್ಗು ಪ್ರದೇಶದಲ್ಲಿ ಇವಾಗ ಉತ್ಖನನ ಕಾರ್ಯ ನೋಡ್ತಾ ಇದ್ದೇವೆ. ನಾವು ಇಲ್ಲಿ ನೋಡ್ತಾ ಇರಬಹುದು ಒಂದು ಶಿವನ ನಾಗನ ಕೆತ್ತಿದಂತ ಶಿಲೆ ಪತ್ತೆಯಾಗಿದೆ. ಇದು ಸಾಕಷ್ಟು ವಿಶೇಷತೆ ಪಡೆದುಕೊಂಡಿದೆ. ಯಾಕಂತಂದ್ರೆ ಇಲ್ಲಿ ಈವರೆಗೂ ಕೂಡ ಸಿಕ್ಕಂತ ಅವಶೇಷಗಳ ಪೈಕಿ ಈ ರೀತಿ ಯಾವುದೇ ಒಂದು ಶಿಲೆ ಪತ್ತೆಯಾಗಿಲ್ಲ. ಎಲ್ಲವೂ ಕೂಡ ಕಪ್ಪು ಬಣ್ಣಿನಿಂದ ಕೂಡಿದ್ದು. ಆದ್ರೆ ಇದು ಗ್ರೀನ್ ಅಂದ್ರೆ ಹಸಿರು ಬಣ್ಣದ್ದಿದೆ. ಅದೇ ರೀತಿಯಾಗಿ ಮಿಂಚ್ತಾ ಇದೆ. ಇಂಥ ಕಲ್ಲು ಈ ಭಾಗದಲ್ಲಿ ಇಲ್ಲ ಅಂತ ಹೇಳಿ ಸಂಶೋಧಕರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾಗರ ಚಿತ್ರ ಏನಿದೆ, ಶಿಲೆ ಏನಿದೆ, ಇದು ಬಹಳ ವಿಶೇಷವಾಗಿದೆ. ಈ ರೀತಿ ಈ ನಮ್ಮ ಭಾಗದಲ್ಲಿ ಇಲ್ಲ ಅಂತೇಳಿ ಸಂಶೋಧಕರು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಕಳೆದ 7 ದಿನಗಳಿಂದ ಕೂಡ ನಿರಂತರವಾಗಿ ಇಲ್ಲಿ ಉತ್ಖನನ
ಉತ್ಖನನ ಕಾರ್ಯ ನಡೀತಾ ಇದೆ. ಸಾಕಷ್ಟು ಅವಶೇಷಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಹೀಗಾಗಿ ಏನು ಕೆದಕಿದಷ್ಟು ಕುತೂಹಲಕಾರಿ ವಿಷಯಗಳು ಲಕ್ಕುಂಡಿ ಉತ್ಖನನ ಕಾರ್ಯದಲ್ಲಿ ಪತ್ತೆ ಆಗ್ತಾ ಇದ್ದಾವೆ. ಇವಾಗ 7 ದಿನಗಳಿಂದನೂ ಕೂಡ ಸಾಕಷ್ಟು ಅವಶೇಷಗಳು ಪತ್ತೆಯಾಗಿದ್ದಾವೆ. ಇವಾಗ 7ರಿಂದ 10 ಅಡಿಯಷ್ಟು ಮಣ್ಣು ತೆಗೆದಿದ್ದಾರೆ. ಇನ್ನು ನಂತರ ಉತ್ಖನನ ಆರಂಭವಾದರೆ ಅದು ನೈಜ ಲಕ್ಕುಂಡಿ. ಚಾಲುಕ್ಯರು ವಿಜಯನಗರ ಅರಸರು ಏನು ಆಳ್ವಿಕೆ ಮಾಡಿದ್ರು ಆ ಸಮಯದಲ್ಲಿ ಲಕ್ಕುಂಡಿ ಯಾವುದೇ ರೀತಿ ಇತ್ತು ಅದೇ ರೀತಿಯ ಲಕ್ಕುಂಡಿ ಪತ್ತೆ ಆಗತ್ತೆ. ಸಿದ್ದರಬಾವಿ ಮತ್ತು ಏನು ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲೊಂದು ದೇವಸ್ಥಾನ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ದೇವಸ್ಥಾನ ಸಿಗತ್ತೋ ಅಥವಾ ನಿಧಿ ಸಿಗತ್ತೋ ಹೀಗೆ ಸಾಕಷ್ಟು ಕುತೂಹಲ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು ಕೂಡ ಉತ್ಖನನ ಕಾರ್ಯಾಚರಣೆ ನಡೆಯುವ ಸಂದರ್ಭದಲ್ಲಿ ಹಲವು ಪ್ರಾಚೀನ ವಸ್ತುಗಳು ಪತ್ತೆಯಾಗಿದೆ. ಆದ್ರೆ ಆ ಒಂದು ವಸ್ತು ಎಲ್ಲರ ಆಕರ್ಷಣೆಗೊಳಗಾಗಿತ್ತು. ಅದರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 7 ದಿನಗಳಿಂದ ನಿರಂತರವಾಗಿ ಉತ್ಖನನ ಕಾರ್ಯ ನಡೀತಾ ಇದೆ. ಏನು ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಿಂದ ಏನು ಸಿದ್ದರಬಾವಿ ಏನಿದೆ ಆ ಸಿದ್ದರಬಾವಿ ಮುಂಭಾಗದಲ್ಲಿ ಸುಮಾರು 10x10 ನಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಏನು 4 ಬಾಕ್ಸ್ ಗಳನ್ನು ಮಾಡಿದ್ದಾರೆ, A, B ಮತ್ತು B1 A1 ಅಂತ ಹೇಳಿ. ಇವಾಗ ಇಲ್ಲಿ ನಾವು ನೋಡ್ತಾ ಇರಬಹುದು ಸಾಕಷ್ಟು ಏನು ಬಂಡೆ ಕಲ್ಲುಗಳು ಕೂಡ ಪತ್ತೆಯಾಗಿದ್ದಾವೆ. ಇವು ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂತಹ ಕೆರೆಯಲ್ಲಿದ್ದಂತಹ ಕಲ್ಲುಗಳನ್ನು ಸುಮಾರು 20 ವರ್ಷಗಳ ಹಿಂದೆ ಇದೇ ಒಂದು ಪ್ರದೇಶಕ್ಕೆ ತಂದು ಹಾಕಿದ್ರು ಅಂತ ಹೇಳಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಈ ಒಂದು ಎ ಬ್ಲಾಕ್ ಏನಿದೆ ಇದು ಸುಮಾರು ಇವಾಗ 7ರಿಂದ 8 ಅಡಿಯಷ್ಟು ಇವಾಗ ತಗ್ಗನ್ನು ತೆಗೆದಿದ್ದಾರೆ. ಈವರೆಗೂ ಕೂಡ ಇಲ್ಲಿ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಪ್ರಮುಖವಾಗಿ ಇಲ್ಲಿ ಏನು ಶಿವನ ಪಾನಿಪೀಠ ಕೂಡ ಪತ್ತೆಯಾಗಿತ್ತು. ಅದೇ ರೀತಿಯಾಗಿ ನಾಗರ ಮೂರ್ತಿಗಳು ಕೂಡ ಪತ್ತೆಯಾಗಿದ್ದು. ಇವಾಗ ಇಲ್ಲಿ ಏನು ಉತ್ಖನನ ಕಾರ್ಯ ನಡೀತಾ ಇದೆ. ಇದು ಸುಮಾರು 7ರಿಂದ 8 ಫೀಟ್ ಅಡಿಯಷ್ಟು ತಗ್ಗು ಪ್ರದೇಶದಲ್ಲಿ ಇವಾಗ ಉತ್ಖನನ ಕಾರ್ಯ ನೋಡ್ತಾ ಇದ್ದೇವೆ. ನಾವು ಇಲ್ಲಿ ನೋಡ್ತಾ ಇರಬಹುದು ಒಂದು ಶಿವನ ನಾಗನ ಕೆತ್ತಿದಂತ ಶಿಲೆ ಪತ್ತೆಯಾಗಿದೆ. ಇದು ಸಾಕಷ್ಟು ವಿಶೇಷತೆ ಪಡೆದುಕೊಂಡಿದೆ. ಯಾಕಂತಂದ್ರೆ ಇಲ್ಲಿ ಈವರೆಗೂ ಕೂಡ ಸಿಕ್ಕಂತ ಅವಶೇಷಗಳ ಪೈಕಿ ಈ ರೀತಿ ಯಾವುದೇ ಒಂದು ಶಿಲೆ ಪತ್ತೆಯಾಗಿಲ್ಲ. ಎಲ್ಲವೂ ಕೂಡ ಕಪ್ಪು ಬಣ್ಣಿನಿಂದ ಕೂಡಿದ್ದು. ಆದ್ರೆ ಇದು ಗ್ರೀನ್ ಅಂದ್ರೆ ಹಸಿರು ಬಣ್ಣದ್ದಿದೆ. ಅದೇ ರೀತಿಯಾಗಿ ಮಿಂಚ್ತಾ ಇದೆ. ಇಂಥ ಕಲ್ಲು ಈ ಭಾಗದಲ್ಲಿ ಇಲ್ಲ ಅಂತ ಹೇಳಿ ಸಂಶೋಧಕರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾಗರ ಚಿತ್ರ ಏನಿದೆ, ಶಿಲೆ ಏನಿದೆ, ಇದು ಬಹಳ ವಿಶೇಷವಾಗಿದೆ. ಈ ರೀತಿ ಈ ನಮ್ಮ ಭಾಗದಲ್ಲಿ ಇಲ್ಲ ಅಂತೇಳಿ ಸಂಶೋಧಕರು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಕಳೆದ 7 ದಿನಗಳಿಂದಲೂ ಕೂಡ ನಿರಂತರವಾಗಿ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಸಾಕಷ್ಟು ಅವಶೇಷಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಹೀಗಾಗಿ ಏನು ಕೆದಕಿದಷ್ಟು ಕುತೂಹಲಕಾರಿ ವಿಷಯಗಳು ಲಕ್ಕುಂಡಿ ಉತ್ಖನನ ಕಾರ್ಯದಲ್ಲಿ ಪತ್ತೆ ಆಗ್ತಾ ಇದ್ದಾವೆ. ಇವಾಗ 7 ದಿನಗಳಿಂದಲೂ ಕೂಡ ಸಾಕಷ್ಟು ಅವಶೇಷಗಳು ಪತ್ತೆಯಾಗಿದ್ದಾವೆ. ಇವಾಗ 7ರಿಂದ 10 ಅಡಿಯಷ್ಟು ಮಣ್ಣು ತೆಗೆದಿದ್ದಾರೆ. ಇನ್ನು ನಂತರ ಉತ್ಖನನ ಆರಂಭವಾದರೆ ಅದು ನೈಜ ಲಕ್ಕುಂಡಿ. ಚಾಲುಕ್ಯರು ವಿಜಯನಗರ ಅರಸರು ಏನು ಆಳ್ವಿಕೆ ಮಾಡಿದ್ರು ಆ ಸಮಯದಲ್ಲಿ ಲಕ್ಕುಂಡಿ ಯಾವುದೇ ರೀತಿ ಇತ್ತು ಅದೇ ರೀತಿಯ ಲಕ್ಕುಂಡಿ ಪತ್ತೆ ಆಗತ್ತೆ. ಸಿದ್ದರಬಾವಿ ಮತ್ತು ಏನು ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲೊಂದು ದೇವಸ್ಥಾನ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ದೇವಸ್ಥಾನ ಸಿಗತ್ತೋ ಅಥವಾ ನಿಧಿ ಸಿಗತ್ತೋ ಹೀಗೆ ಸಾಕಷ್ಟು ಕುತೂಹಲ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.